ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಸ್ಕ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇ ಫೆಬ್ರವರಿ 15ರಂದು ಬಂದಿರುವಂತಹ ಮಹಾಶಿವರಾತ್ರಿ ಹಬ್ಬವನ್ನ ಹೇಗೆ ಆಚರಿಸಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು, ಯಾವ ದೀಪಗಳನ್ನ ಹಚ್ಕೋಬೇಕು, ಯಾವ ಹೂಗಳಿಂದ ಪರಮೇಶ್ವರನನ್ನ ಪೂಜಿಸಬೇಕು, ಯಾವುದರಿಂದ ಅಭಿಷೇಕ ಮಾಡಬೇಕು ಇತ್ಯಾದಿ ವಿಷಯಗಳ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋವನ್ನ ನೋಡಿ. ಮಹಾಶಿವರಾತ್ರಿಯ ಆಚರಣೆಗಳ ಬಗ್ಗೆ ಸಂಪೂರ್ಣ ವಿವರವನ್ನ ಹೇಳಿದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಶಿವರಾತ್ರಿ, ಶಿವ ಅಂದರೆ ಮಂಗಳ, ಶಿವರಾತ್ರಿ ಅಂದರೆ ಮಂಗಳಕರವಾದ ರಾತ್ರಿ, ದೇವರ ದೇವ ಪರಮಶಿವನ ಹಬ್ಬ. ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸುವ ಹಬ್ಬ ಶಿವರಾತ್ರಿ ಹಬ್ಬ. 2020ರಲ್ಲಿ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಬಂದಿದೆ. ಚತುರ್ದಶಿ ತಿಥಿ, ಶಿವರಾತ್ರಿ ಹಬ್ಬ, ಪಾರಣೆ ಯಾವ ದಿನ ಮತ್ತೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋಂತಹ ವಿಡಿಯೋವನ್ನ ಲಿಂಕ್ ಇಟ್ಟಿದ್ದೀನಿ, ಅಥವಾ ನನ್ನದೇ ಚಾನಲಲ್ಲಿದೆ. ತಾವು ಬೇಕಾದರೆ ನಿಮ್ಮಲ್ಲಿ ಯಾರಿಗಾದ್ರೂ ಬೇಕಾದರೆ ನೋಡಬಹುದು. ಈ ವಿಡಿಯೋದಲ್ಲಿ ಅನುಸರಿಸುವ ನಿಯಮಗಳು ಇದು ಹೇಳ್ತೀನಿ. ಶಿವರಾತ್ರಿಯ ಪ್ರಾಮುಖ್ಯತೆ ಏನಪ್ಪಾ ಅಂದರೆ, ಶಿವ ಪಾರ್ವತಿಯರು ವಿವಾಹವಾದ ದಿನ, ಲೋಕವನ್ನು ರಕ್ಷಿಸಲು ಆ ಪರಮೇಶ್ವರ ವಿಷವನ್ನು ಕುಡಿದ ದಿನ, ಶಿವನು ಲಿಂಗೋದ್ಭವವಾದ ದಿನ ಕೂಡ ಇದೆ ಅಂತ ಪುರಾಣಗಳು ಹೇಳ್ತವೆ. ಈ ಶಿವರಾತ್ರಿಯಂದು ಶಿವರ ಆರಾಧನೆ ನಕಾರಾತ್ಮಕತೆಯನ್ನು ಅಳಿಸುತ್ತೆ, ನಮ್ಮ ಕರ್ಮಗಳನ್ನು ಕಳೆಯುತ್ತೆ ಸ್ನೇಹಿತರೆ, ಮೋಕ್ಷವನ್ನು ಪ್ರಸಾದಿಸುತ್ತೆ, ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಪ್ರತಿಯೊಬ್ಬ ಹಿಂದುವೂ ಮಹಾಶಿವರಾತ್ರಿಯಂದು ಉಪವಾಸವಿದ್ದು ಜಾಗರಣೆ ಮಾಡಿ ಶಿವಾರಾಧನೆ ಮಾಡಬೇಕು. ಈ ಮೂರನ್ನು ಪಾಲಿಸಿದಾಗ, ಅದರ ಜೊತೆಗೆ ಈ ನಿಯಮಗಳನ್ನು ಪಾಲಿಸಿದರೆ, ನಾನು ಈಗ ಹೇಳುವ ನಿಯಮಗಳನ್ನು ಪಾಲಿಸಿದರೆ ಆ ಪರಮಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಷ್ಟೈಶ್ವರ್ಯಗಳನ್ನು ಮತ್ತು ಮೋಕ್ಷವನ್ನು ಪಡಿತೀರ ಸ್ನೇಹಿತರೆ. ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ, ಹಬ್ಬ ಹರಿದಿನಗಳನ್ನು ನಾವು ಆಚರಿಸಿದ್ರೆ ನಮ್ಮ ಮಕ್ಕಳಿಗೆ ತಿಳಿಯುತ್ತೆ, ಮುಂದೆ ಅವರು ಕೂಡ ಸಂಸ್ಕಾರವಂತರಾಗಿ ಉತ್ತಮ ಪ್ರಜೆಗಳಾಗಬೇಕು ಅಂದರೆ ನಾವು ಹಬ್ಬ ಹರಿದಿನಗಳನ್ನು ಆಚರಿಸಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಸ್ನೇಹಿತರೆ, ಮಹಾಶಿವರಾತ್ರಿ ದಿನ ಬೆಳಗ್ಗೆ ದೀಪ ಹಚ್ಚಿ ಸಂಕಲ್ಪವನ್ನು ಮಾಡಿಕೊಂಡು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಸ್ನೇಹಿತರೆ, ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಶಿವನ ವಿಗ್ರಹ ಅಥವಾ ಶಿವಲಿಂಗ ನಿಮ್ಮ ಹತ್ರ ಇದ್ರೆ ಅಭಿಷೇಕವನ್ನ ಮಾಡ್ಕೊಳ್ಳಿ. ಶಿವ ಅಭಿಷೇಕ ಪ್ರಿಯ, ಅಭಿಷೇಕ ಮಾಡಿದ್ರೆ ಪಾಪಗಳು ನಶಿಸಿ ಹೋಗ್ತವೆ. ಶಿವರಾತ್ರಿ ದಿನ ಮಾಡುವ ಅಭಿಷೇಕಕ್ಕೆ ದುಪ್ಪಟ್ಟು ಪುಣ್ಯ ಫಲಗಳು ಸಿಗ್ತವೆ ಅಂತ ಪುರಾಣಗಳು ಹೇಳ್ತವೆ. ಶಿವರಾತ್ರಿಯಂದು ನೀವು ಎಷ್ಟು ಶಿವನ ಪೂಜೆ ಮಾಡಿದ್ರು, ಶಿವಾರಾಧನೆ ಮಾಡಿದ್ರು ನೀವು ಮುಖ್ಯವಾಗಿ ಅಭಿಷೇಕ ಮಾಡಲೇಬೇಕು. ಅದರಲ್ಲೂ ಅಭಿಷೇಕ ಮಾಡಲ್ಲ ಅಂದ್ರೆ ನೀವು ಕೊನೆಗೆ ಶಿವನ ವಿಗ್ರಹ ಅಥವಾ ಶಿವಲಿಂಗದ ಮೇಲೆ ಒಂದು ಚೊಂಬು ನೀರನ್ನಾದ್ರೂ ಹೊಯ್ಬೇಕು ಸ್ನೇಹಿತರೆ. ಶಿವಾಭಿಷೇಕ ಮಾಡದೇ ಇದ್ರೆ ನಿಮ್ಮ ಪೂಜೆಗೆ ಪರಿಪೂರ್ಣ ಫಲಗಳು ದೊರೆಯಲ್ಲ. ಅದಕ್ಕೆ ಶಿವಲಿಂಗದ ಮೇಲೆ ಅಥವಾ ಶಿವನ ವಿಗ್ರಹದ ಮೇಲೆ ನೀವು ಒಂದು ಚೊಂಬು ನೀರನ್ನಾದ್ರೂ ಹೊಯ್ದು ಮನಸ್ಫೂರ್ತಿಯಾಗಿ ಒಂದು ನಮಸ್ಕಾರವನ್ನ ಮಾಡ್ಕೊಳ್ಳಿ. ಆ ಕರುಣಾಮಯಿ ಶಿವ ಹಿಂದೆನೆ ಕರುಣಿಸ್ತಾನೆ. ಹಾಲು ಮತ್ತು ಜೇನಿನಿಂದ ಶಿವಾಭಿಷೇಕ ಮಾಡಿದ್ರೆ ಸಂತಾನ ಭಾಗ್ಯ ಇಲ್ಲದೆ ಇರೋರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಮತ್ತು ದೀರ್ಘಾಯುಷ್ಯು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ. ಕಬ್ಬಿನ ರಸದಿಂದ ಅಭಿಷೇಕವನ್ನ ಮಾಡಿದ್ರೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗ್ತವೆ, ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮೊಸರಿನಿಂದ ಶಿವಾಭಿಷೇಕ ಮಾಡಿದ್ರೆ ನಿಮಗೆ ವಾಹನ ಯೋಗ ಮತ್ತು ಆಸ್ತಿ ಪಾಸ್ತಿಗಳು ಪ್ರಾಪ್ತಿಯಾಗ್ತವೆ. ಗಂಧದ ನೀರಿನಿಂದ ನೀವು ಶಿವಾಭಿಷೇಕ ಮಾಡಿದ್ರೆ ಮಾನಸಿಕ ಪ್ರಶಾಂತತೆ ದೊರೆಯುತ್ತೆ. ದ್ರಾಕ್ಷಾರಸ ಮತ್ತು ಎಳ್ಳಿನಿಂದ ಶಿವಾಭಿಷೇಕ ಮಾಡಿದ್ರೆ ಸ್ನೇಹಿತರೆ ಪಿತೃದೋಷಗಳು ತೊಲಗಿ ಹೋಗ್ತವೆ. ಹೆಸರು ಬೇಳೆಯಿಂದ ಶಿವಾಭಿಷೇಕ ಮಾಡಿದ್ರೆ ನೀವು ಕೋರಿದ ಉದ್ಯೋಗ ನಿಮಗೆ ದೊರೆಯುತ್ತೆ. ಸ್ನೇಹಿತರೆ, ಈ ಎಲ್ಲ ವಸ್ತುಗಳಿಂದ ಶಿವಾಭಿಷೇಕ ಮಾಡಿದ್ರೆ ಈ ಫಲಗಳು ಸಿಗುತ್ತೆ ಅಂತ ಪಂಡಿತರು ಹೇಳ್ತಾರೆ. ನೋಡಿ, ನಿಮ್ಗೆ ಏನೇನು ಲಭ್ಯವಾಗುತ್ತೋ ಅವುಗಳಿಂದ ಶಿವಾಭಿಷೇಕವನ್ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀರಿನಿಂದ ಆದರೂ ಅಭಿಷೇಕವನ್ನ ಮಾಡಿ. ಇನ್ನ ಎರಡನೇದು, ಶಿವನಿಗೆ ಇಷ್ಟವಾದ ದೀಪಗಳು, ಯಾವ ದೀಪಗಳನ್ನ ಹಚ್ಚಿದ್ರೆ ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರಾ ಅಂತ. ಸ್ನೇಹಿತರೆ, ನಾರಿಕೇಳ ದೀಪ ಶಿವನಿಗೆ ಬಹಳ ಇಷ್ಟ. ನೀವು ಶಿವನ ಅನುಗ್ರಹವನ್ನ ಸುಲಭವಾಗಿ ಪಡಿಬೇಕು ಅಂದ್ರೆ ನೀವು ನಾರಿಕೇಳ ದೀಪವನ್ನ ಹಚ್ಚಿ. ಏನು ಈ ನಾರಿಕೇಳ ದೀಪ ಅಂದ್ರೆ,
ತೆಂಗಿನಕಾಯಿಯನ್ನು ಹೊಡೆದು ಅದರ ಹೋಳಿನಲ್ಲಿ ಹಚ್ಚುವಂತಹ ದೀಪ. ಹೇಗಪ್ಪ ಅಂದರೆ ಸ್ನೇಹಿತರೆ, ಒಂದು ತೆಂಗಿನಕಾಯಿಯನ್ನು ತಗೊಂಡು ನೀವು ಶಿವನಿಗೆ ನಮಸ್ಕಾರ ಮಾಡಿಕೊಂಡು ತೆಂಗಿನಕಾಯಿ ಸಮಭಾಗವಾಗುವಂತೆ ಹೊಡೀರಿ. ಅದರಲ್ಲಿ 3 ಕಣ್ಣಿರುವಂತಹ ಹೋಳನ್ನು ತಗೊಳ್ಳಿ. ಸ್ನೇಹಿತರೆ, ಶಿವನಿಗೆ 3 ಕಣ್ಣಿರುತ್ತೆ. ಅದೇ ರೀತಿ ತೆಂಗಿನಕಾಯಿಗೂ 3 ಕಣ್ಣಿರುತ್ತೆ. ಅದಕ್ಕೆ ನೀವು ಒಂದು ಕಾಯಿಯನ್ನು ಒಡೆದು 3 ಕಣ್ಣಿರುವ ತೆಂಗಿನ ಹೋಳನ್ನು ತೆಗೆದುಕೊಳ್ಳಿ. ಕೊಬ್ಬರಿ ಹಂಗೆ ಇರಲಿ, ಕೊಬ್ಬರಿ ತೆಗಿಬೇಡಿ. ಮತ್ತೆ ಅದರ ಸುತ್ತಲೂ ಅರಿಶಿನವನ್ನು ಮತ್ತು ಗಂಧವನ್ನು ಹಚ್ಚಿ, ಅಂದರೆ ಆ ಚಿಪ್ಪಿಗೆ. ನಂತರ ಅದರೊಳಗೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ 3 ಬತ್ತಿಗಳನ್ನು, ಅಂದರೆ 3 ಕಡೆ ಎರಡೆರಡು 3 ಕಡೆ ಉರಿಯುವಂತೆ 3 ಬತ್ತಿಗಳನ್ನು ಹಚ್ಚಿ. ಇದನ್ನ ಹಾಗೆ ಹಚ್ಚುವಂತಿಲ್ಲ. ಒಂದು ಪ್ಲೇಟ್ ತಗೊಂಡು ಅದರ ಮೇಲೆ ಅರಿಶಿನ ಅಥವಾ ಗಂಧದಿಂದ ಓಂ ಶ್ರೀ ಅಥವಾ ಸ್ವಸ್ತಿಕನ್ನು ಬರೆದು ಅದರ ಮೇಲೆ 3 ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಈ ತೆಂಗಿನ ಹೋಳನ್ನು ಇಟ್ಟು ತುಪ್ಪ ಎಳ್ಳೆಣ್ಣೆ ಬತ್ತಿಗಳನ್ನು ಹಾಕಿಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆ ಮತ್ತು ಹೂಗಳಿಂದ ಅಲಂಕಾರ ಮಾಡಿಕೊಂಡು 3 ದೀಪ ಉರಿಯುವಂತೆ ದೀಪವನ್ನು ಹಚ್ಚಿ ಅಗರಬತ್ತಿಯನ್ನು ಹಚ್ಕೊಂಡು ಈ ದೀಪಕ್ಕೆ ಧೂಪವನ್ನು ತೋರಿಸಿ. ಸ್ನೇಹಿತರೆ, ಆ ಮುಕ್ಕಣ್ಣನಿಗೆ ಈ ನಾರಿಕೇಳ ದೀಪ ಅಂದರೆ ಬಹಳ ಇಷ್ಟ. ಈ ದೀಪವನ್ನು ನೀವು ಹಚ್ಚೋದೇ ಆದರೆ ಬಹಳ ಬೇಗ ಪ್ರಸನ್ನನಾಗಿ ಶಿವ ನೀವು ಕೋರಿದ ವರಗಳನ್ನು ಕರುಣಿಸ್ತಾನೆ. ಹೀಗೆ ಹಚ್ಚಿದ ದೀಪದಿಂದ ನೀವು ಮನೆಯಲ್ಲಿ, ದೇವರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರೆ ಫೋಟೋಗೆ, ಶಿವಲಿಂಗ ಇದ್ರೆ ಶಿವ ವಿಗ್ರಹ ಇದ್ರೆ ವಿಗ್ರಹಕ್ಕೆ ಆರತಿಯನ್ನು ಮಾಡಿ ಮುಂದೆ ಇಡಬೇಕು. ನೀವು ದೇವಾಲಯದಲ್ಲೂ ಶಿವಾಲಯದಲ್ಲೂ ಕೂಡ ಈ ದೀಪವನ್ನು ಹಚ್ಬೋದು. ಮನೆಯಲ್ಲಿ ಹಚ್ಚಿದ ನಂತರ, ದೀಪ ಆರಿದ ನಂತರ ಇದನ್ನು ಹಸುವಿಗೆ ಕೊಡಿ, ಇಲ್ಲಾಂದರೆ ಯಾರೂ ತುಳಿದೇ ಇರೋ ಕಡೆ ಹಾಕಿ. ಈ ದೀಪದ ಕೆಳಗಿನ ಅಕ್ಕಿಯನ್ನು ಅಕ್ಷತೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಪಾರಣೆ ದಿನ ನೀವು ಇದನ್ನು ಬಳಸ್ಕೋಬಹುದು. ಪರಮಾನ್ನ ಮಾಡಿ ಪ್ರಸಾದವಾಗಿ ತಗೊಳ್ಳಿ. ಇದ್ರೆ ಈ ನಾರಿಕೇಳ ದೀಪಕ್ಕೆ ಶಿವರಾತ್ರಿ ದಿನ ಹಚ್ಚೋದಕ್ಕೆ ಬಹಳ ಶಕ್ತಿ ಇರುತ್ತೆ. ಈ ದೀಪದ ಬೆಳಕಲ್ಲಿ ಶಿವನು ದರ್ಶನ ನೀಡ್ತಾನಂತೆ. ಆದ್ರಿಂದ ನಿಮ್ಮ ಮನೆಯಲ್ಲಿರುವ ಸದಸ್ಯರೆಲ್ಲ ಈ ನಾರಿಕೇಳ ದೀಪವನ್ನು ನೋಡಿ ನಮಸ್ಕಾರ ಮಾಡ್ಕೋಬೇಕು. ನಂತರ ಬೆಲ್ಲದ ದೀಪ. 2 ಬೆಲ್ಲದ ಅಚ್ಚುಗಳು, ಅಂದರೆ ಆ ಅಚ್ಚುಗಳ ಮಧ್ಯೆ ಹೋಲಿರುವಂತಹ 2 ಬೆಲ್ಲದ ಅಚ್ಚುಗಳನ್ನು ತೆಗೆದುಕೊಂಡು ಒಂದು ಅಚ್ಚಿಗೆ 2 ಬತ್ತಿ ಹಾಕಿ ತುಪ್ಪವನ್ನು ಹಾಕಿ ಹಚ್ಚಬೇಕು. ಇದು ಬೆಲ್ಲದ ದೀಪ. ಇದು ಹಾಗೇನೆ ಕೆಳಗಡೆಗೆ ಅಕ್ಕಿ ಹಾಕಿ, ಅಚ್ಚಿನ ಕೆಳಗಡೆ ಅಕ್ಕಿ ಹಾಕಿ ವೀಳ್ಯದೆಲೆ ಇಟ್ಟು ಅದರ ಮೇಲೆ ಬೆಲ್ಲದ ಅಚ್ಚುಗಳನ್ನು ಇಟ್ಟು ಹಚ್ಚಿ ಆರತಿ ಮಾಡ್ಕೋಬೇಕು. ಇದನ್ನು ದೇವಸ್ಥಾನದಲ್ಲಾದರೂ ಹಚ್ಚಬಹುದು ಅಥವಾ ಮನೆಯಲ್ಲಾದರೂ ಹಚ್ಚಬಹುದು. ನಂತರ ಅಕ್ಕಿ ಹಿಟ್ಟಿನ ದೀಪ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಕೊಬ್ಬರಿ, ಏಲಕ್ಕಿ, ಹಾಲನ್ನು ಕಲಿಸ್ಬಿಟ್ಟು ದೀಪಗಳನ್ನು ಮಾಡಿ ಮನೆಯಲ್ಲಾಗಲಿ ದೇವಾಲಯಗಳಲ್ಲಾಗಲಿ ಹಚ್ಚಿರಿ. ಹೀಗೆ ಹಚ್ಚಿದರೆ ನಿಮ್ಮ ಕೋರಿಕೆಗಳು ನೆರವೇರುತ್ತವೆ ಹಾಗೂ ತಿಳಿಯದೆ ಮಾಡಿದಂತಹ ಪಾಪಗಳು ನಶಿಸಿ ಹೋಗ್ತವೆ ಅಂತ ನಂಬಿಕೆ. ಇನ್ನು ಕಾರ್ತಿಕ ಮಾಸದಲ್ಲಿ ಹಚ್ಚುವಂತಹ ಆಕಾಶ ದೀಪವನ್ನು ಕೂಡ ಹಚ್ಕೋಬಹುದು. ಪರಮೇಶ್ವರನನ್ನ ಈ ದಿನ ಯಾವ ಹೂಗಳಿಂದ ಪೂಜಿಸಬೇಕು ಅಂದರೆ ಸ್ನೇಹಿತರೆ, ಪಾರಿಜಾತ, ಬನ್ನಿಪತ್ರೆ, ಬಿಲ್ವ ಪತ್ರೆ, ಶಮಿ ಎಲೆ, ನಂದಿವರ್ಧನ ಹೂ, ಆಮೇಲೆ ಎಕ್ಕೆ ಎಲೆ, ಮಲ್ಲಿಗೆ ಹೂ, ಬಿಳಿ ಹೂಗಳಿಂದ ಪೂಜಿಸ್ಕೊಂಡ್ರೆ ಇನ್ನೂ ಶ್ರೇಷ್ಠ. ಮಲ್ಲಿಗೆ ಹೂಗಳಿಂದ ಪಾರ್ವತಿ ಪರಮೇಶ್ವರರನ್ನ ಪೂಜಿಸಿದ್ರೆ ಬಹಳ ಬೇಗ ವಿವಾಹವಾಗುತ್ತೆ ಅನ್ನೋ ನಂಬಿಕೆ ಇದೆ. ವಿವಾಹ ಆಗದೆ ಇರೋರು ಹೂಗಳಿಂದ ಪೂಜಿಸ್ಕೊಳ್ಳಿ. ಶಿವನಿಗೆ ಇಷ್ಟವಾದ ನಂದಿವರ್ಧನಿ ಹೂಗಳಿಂದ ಕೂಡ ಪೂಜಿಸ್ಕೊಂಡ್ರೆ ಅನಾರೋಗ್ಯ ಸಮಸ್ಯೆಗಳು ತೊಲಗಿ ಹೋಗ್ತವೆ ಅಂತ. ಇನ್ನೊಂದು ಮುಖ್ಯವಾದ ಹೂ ಮರ್ತು ಬಿಟ್ಟಿದೀವಿ, ತುಂಬೆ ಹೂ ಶಿವನಿಗೆ ಬಹಳ ಶ್ರೇಷ್ಠ. ದತ್ತೂರಿ ಹೂ ಕೂಡ ಪರಮೇಶ್ವರನಿಗೆ ಬಹಳ ಶ್ರೇಷ್ಠ. ಸ್ನೇಹಿತರೆ, ಶಿವರಾತ್ರಿ ಎಂದು ನೀವು ಶಿವಪುರಾಣವನ್ನು ಓದ್ಕೊಳ್ಳಿ, ಶಿವಲೀಲೆಗಳನ್ನು ಕೇಳಿಸ್ಕೊಳ್ಳಿ, ಲಿಂಗಾಷ್ಟಕಂ, ಬಿಲ್ವಾಷ್ಟಕಂ, ವಿಶ್ವನಾಥಾಷ್ಟಕಂ ಮುಂತಾದವುಗಳನ್ನೆಲ್ಲ ಪಠಿಸಿ. ಪಟ್ಟು ಫಲ ನಿಮ್ಮದಾಗುತ್ತೆ. ಸ್ನೇಹಿತರೆ, ಶಿವನಿಗೆ ವಿಭೂತಿ ಬಹಳ ಇಷ್ಟ. ಆ ಪರಮೇಶ್ವರನಿಗೆ ಈ ದಿನ ಯಾರು ವಿಭೂತಿ ಇಟ್ಕೋತಾರೋ ಅವರನ್ನ ಯಾವಾಗಲೂ ರಕ್ಷಣೆ ಮಾಡ್ತಾರೆ ಅಂತ ನಂಬಿಕೆ. ಸ್ನೇಹಿತರೆ, ಇನ್ನು ಹೂಗಳು, ಶಿವನಿಗೆ ಇಷ್ಟವಾದ ಹೂಗಳು ಯಾವುದಪ್ಪ ಅಂದರೆ ಪಾರಿಜಾತ, ಮಲ್ಲಿಗೆ, ಬಿಲ್ವಪತ್ರೆ, ಶಮಿ ಎಲೆಗಳು, ಬನ್ನಿಪತ್ರೆ, ತುಂಬೆ ಹೂ, ದತ್ತೂರಿ ಹೂ, ಇವೆಲ್ಲ ಶಿವನಿಗೆ ಬಹಳ ಇಷ್ಟ. ಸ್ನೇಹಿತರೆ, ಶಿವನಿಗೆ ಒಂದು ಬಿಲ್ವಪತ್ರೆ ಸಮರ್ಪಣೆ ಮಾಡಿದ್ರೂ
3 ಜನ್ಮಗಳ ಪಾಪಗಳು ನಶಿಸಿ ಹೋಗ್ತವೆ ಅಂತ ನಂಬಿಕೆ. ಬಿಲ್ವಪತ್ರೆಯಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ನೀವು ಅಷ್ಟೈಶ್ವರ್ಯಗಳನ್ನ ಪಡಿಬೇಕು ಅಂದ್ರೆ ಬಿಲ್ವಪತ್ರೆ ಅಲ್ಲಿ ಶಿವನನ್ನ ಸ್ತೋತ್ರಗಳನ್ನ ಹೇಳ್ಕೊಂಡು ಪೂಜೆ ಮಾಡಿ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಮನೆಯಲ್ಲಿ ಶಿವಲಿಂಗ ಇಲ್ಲ, ಶಿವನ ವಿಗ್ರಹ ಇಲ್ಲ, ಶಿವನ ಫೋಟೋನೂ ಇಲ್ಲ ಅಂತಂದ್ರೆ ನೀವು ಹುತ್ತದ ಮಣ್ಣನ್ನ ತಂದು ನೀವು ಶಿವಲಿಂಗ ಮಾಡಿಕೊಂಡು ಪೂಜೆ ಮಾಡ್ರಿ. ಇದು ಬಹಳ ಶ್ರೇಷ್ಠ. ಸ್ನೇಹಿತರೆ, ಇಲ್ಲಿ ಭಕ್ತಿ ಮುಖ್ಯ. ಮಹಾಶಿವರಾತ್ರಿ ಈ ಪರ್ವದಿನದಂದು ನೀವು ಬಿಳಿ ಬಟ್ಟೆ ಧರಿಸಿದ್ರೆ ಒಳ್ಳೆಯದು. ಈ ದಿನ ನೀವು ಅಪ್ಪಿತಪ್ಪಿನೂ ತುಳಸಿ ದಳಗಳಿಂದ ಶಿವಾರಾಧನೆ ಮಾಡಬೇಡಿ. ವಿವಾಹವಾಗದೆ ಕಷ್ಟಪಡ್ತಾ ಇರೋರು, ವಿವಾಹ ತಡ ಆಗ್ತಾ ಇರೋರು ಶಿವ ಪಾರ್ವತಿಯರ ಫೋಟೋಗೆ ಅರಿಶಿನ ಕೊಂಬುಗಳ ಹಾರ ಹಾಕಿ ಪೂಜಿಸಿದ್ರೆ ಬೇಗ ಕಲ್ಯಾಣ ಭಾಗ್ಯ ಲಭಿಸುತ್ತೆ ಅಂತ ನಂಬಿಕೆ. ಶಿವರಾತ್ರಿ ಹಬ್ಬದಂದು ರುದ್ರಾಕ್ಷಿ ಕೊರಳಿಗೆ ಧರಿಸಿದರೆ ಬಹಳ ಒಳ್ಳೆಯದು. ನೀವೇನಾದ್ರೂ ಜಾತಕ ದೋಷಗಳಿಂದ, ಶನಿ ದೋಷಗಳಿಂದ, ರಾಹುಕೇತು ದೋಷಗಳಿಂದ ಕಷ್ಟಪಡ್ತಾ ಇದ್ರೆ ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ 11 ದೀಪಗಳನ್ನು ಹಚ್ಚಿ ನಿಮಗೆ ದೋಷಗಳೆಲ್ಲವೂ ತೊಲಗಿ ಹೋಗಿ ಅದೃಷ್ಟ ಐಶ್ವರ್ಯಗಳು ಕೂಡಿ ಬರುತ್ತೆ. ಸ್ನೇಹಿತರೆ, ಶಿವರಾತ್ರಿ ದಿನ ರಾತ್ರಿ 12ರಿಂದ 3 ಗಂಟೆವರೆಗೂ ನಿಶಿತ ಕಾಲ ಅಂತಾರೆ. ಈ ನಿಶಿತ ಕಾಲದಲ್ಲಿ ಪೂಜೆ ಮಾಡಿದ್ರೆ ದುಪ್ಪಟ್ಟು ಫಲ ನಿಮ್ಮದಾಗುತ್ತೆ. ರಾತ್ರಿ ಜಾಗರಣೆ ಅಂದ್ರೆ 3 ಸಿನಿಮಾ ನೋಡ್ಕೊಂಡು, ಟಿವಿ ನೋಡ್ಕೊಂಡು ಜಾಗರಣೆ ಮಾಡೋದಲ್ಲ. ಖಂಡಿತ ಶಿವಾರಾಧನೆಯಲ್ಲಿ ತೊಡಗಿಕೊಂಡು ಧ್ಯಾನ ಮಾಡಿದ್ರೆ ಆ ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರಾ. ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಉತ್ತಮ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.